ನಾಲ್ಕನೆಯ ಆವೃತ್ತಿ ವಿದ್ಯಾಮಂದಿರ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀವಿ. ಎಲ್ಲರಿಗೂ ಗೊತ್ತು ಇದರ ಉದ್ದೇಶ ಏನು ಅಂತ. ವೇದಿಕೆ ಮೇಲಿರೋ ನನ್ನ ಇಬ್ಬರು ಆಪ್ತ ಮಿತ್ರರು ಈಗ ಇದಾದ ಮೇಲೆ ಮಾತಾಡ್ತಾರೆ. ಅದರಲ್ಲೂ ಡಾಕ್ಟರ್ ಅಶ್ವಥ್ ನಾರಾಯಣ್ ಭಾಳ ತಿಳ್ಕೊಂಡಿದ್ದಾರೆ ಮಂತ್ರಿಯಾಗಿ. ಪಾಪ ಅವ್ರಿಗೆ ತುಂಬ ಕಷ್ಟಪಟ್ಟರು NEP ಜಾರಿಗೆ ತರೋಕ್ಕೆ. ಬಟ್ ಈಗ ಸ್ವಲ್ಪ ಕಷ್ಟದಲ್ಲಿದ್ದಾರೆ ಅವರೇ ಇವಾಗ, ಥಾಟ್ ವೈಸ್ ಅಷ್ಟೇ. ದಟ್ಸ್ ಓಕೆ. ಈ ಥರ ಚಾಲೆಂಜಸ್ ಬರುತ್ತೆ. ಇದು ಯಾವುದೇ ಒಂದು ಕೋರ್ಸು ಸೆಲೆಕ್ಟ್ ಮಾಡೋದು ದೊಡ್ಡದಲ್ಲ, ಬಟ್ ಅದನ್ನು ಓದೋದು ಭಾಳ ಇಂಪಾರ್ಟೆಂಟು. ನಾನು ಪ್ರತಿ ವರ್ಷ ಇದನ್ನು ಹೇಳ್ತಾ ಇರ್ತೀನಿ. ಇನ್ನು ಮುಂದಕ್ಕೆ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಇದು, ನಾನೊಂದು 2 ಪಾಯಿಂಟ್ ಅಷ್ಟೇ. ಇನ್ನು ಮುಂದಕ್ಕೆ ಫ್ಯೂಚರ್ನಲ್ಲಿ the way certain things are developing in the world geopolitics nalli, it is bound to affect the education sector. There is no way geopolitical changes that are likely to happen will not affect the education. It will affect the education unless more saner people will come and stability re-establish ಆಗೋದಾದರೆ ಪ್ರಾಬಬಲಿ ಆಗದೇ ಇರಬಹುದು. ಬಟ್ ಅದರ್ವೈಸ್ ಎಜುಕೇಷನ್ ಸೆಕ್ಟಾರ್, more particularly higher education sector, will be affected. It could be in the form of entry barriers into other areas ಇರ್ಬೋದು, other country ಇರ್ಬೋದು, universities ಇರ್ಬೋದು, ಟೀಚಿಂಗ್ ಫ್ಯಾಕಲ್ಟೀಸ್ ಇರ್ಬೋದು, ಎನಿಥಿಂಗ್ ಇರ್ಬೋದು. ಬಟ್ ಇದು ಇಂಡಿಯಾ ಅಂತ ದೇಶಕ್ಕೆ ಎ ಟ್ರಮೆಂಡಸ್ ಚಾಲೆಂಜ್ ಆ್ಯಂಡ್ ಆಲ್ಸೋ ಎ ಚಾನ್ಸ್ ಟು ಅಪ್ಗ್ರೇಡ್ ದೆಮ್ಸೆಲ್ವ್ಸ್. ಎ ಟ್ರಮೆಂಡಸ್ ಚಾಲೆಂಜ್ ಆ್ಯಂಡ್ ಆಲ್ಸೋ ಟು ಅಪ್ಗ್ರೇಡ್ ದೇರ್ ಓನ್ ಪರ್ಫಾರ್ಮೆನ್ಸಸ್ಸನ್ನು, ಪರ್ಟಿಕ್ಯುಲರ್ಲಿ ಹೈಯರ್ ಎಜುಕೇಷನ್. There are hundreds of universities or dozens of universities which are now under pressure in say United States, for example. ಈ ಎಂಟ್ರಿ ಬ್ಯಾರಿಯರ್ಸ್ ಏನಿದೆ ಆ ಎಜುಕೇಷನ್ ಸೆಕ್ಟರ್, ಆ ಫೀಲ್ಡಲ್ಲಿ, ಅಲ್ಲಿ ಇಟ್ ಹ್ಯಾಸ್ ಟು ಗೆಟ್ ಟ್ರಾನ್ಸ್ಲೇಟೆಡ್ ಟು ಎಲ್ಲರೂ ಒಂದು ಕಡೆ ಟ್ರಾನ್ಸ್ಲೇಟ್ ಆಗಬೇಕದು. ವಾಟ್ ವಿ ಆರ್ ನೋಟಿಸಿಂಗ್, ಯುರೋಪಿಯನ್ ಎನ್ಕ್ವೈರೀಸು ಜಾಸ್ತಿ ಆಗ್ತಾ ಇದೆ ಮಕ್ಕಳಲ್ಲಿ. ನಮ್ಮಿಂದ ಅಂತಲ್ಲ, ಎಲ್ಲ ಕಡೆ, ಎಲ್ಲ ದೇಶದಿಂದನೂ. ಚೈನೀಸ್ ಎನ್ಕ್ವೈರೀಸು ರೈಸ್ ಆಗ್ತಾ ಇದೆ ಬೇರೆ ಬೇರೆ ದೇಶಗಳಿಂದ, ನಮ್ಮಿಂದ ಅಲ್ಲ, ಬೇರೆ ಬೇರೆ ದೇಶದಿಂದ. ಚೈನೀಸ್ ಯೂನಿವರ್ಸಿಟಿ ಎನ್ಕ್ವೈರೀಸ್ ಐ ಆಮ್ ಟಾಕಿಂಗ್. ಐ ಬಿನ್ ಆಲ್ವೇಸ್ ರೀಡಿಂಗ್ ದೀಸ್ ಥಿಂಗ್ಸ್ ಇನ್ ಲಾಸ್ಟ್ 6 months or 1 year or 1.5 years, 1 yearನಲ್ಲಿ, ರಫ್ಲಿ 6 months. ಎ ಡೇ ಹ್ಯಾಸ್ ಟು ಕಮ್ ವೆನ್ ಇಂಡಿಯಾ ಹ್ಯಾಸ್ ಟು ಬಿಕಮ್ ದ ಎನ್ಕ್ವೈರಿಂಗ್ ಡೆಸ್ಟಿನೇಷನ್. ಇಂಡಿಯಾ ಎನ್ಕ್ವೈರಿಂಗ್ ಡೆಸ್ಟಿನೇಷನ್ ಆಗಬೇಕು ಅನ್ನೋದಾದರೆ, ಪರ್ಟಿಕ್ಯುಲರ್ಲಿ ಇನ್ ಹೈಯರ್ ಎಜುಕೇಷನ್, ಈಗೇನ್ ನಮ್ಮದು ಬೇಸಿಕ್ ಫೆಸಿಲಿಟೀಸ್ ಆಫ್ ಹೈಯರ್ ಎಜುಕೇಷನನ್ನು ನಾವು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀವಿ. ವಿ ಹ್ಯಾವ್ ಲಾರ್ಜ್ಲಿ ಬೀನ್ ಸಕ್ಸಸ್ಫುಲ್ ಇನ್ ಡೂಯಿಂಗ್ ಇಟ್. ಅಟ್ ಲೀಸ್ಟ್ 90% ಆಫ್ ಅವರ್ ಇನ್ಸ್ಟಿಟ್ಯೂಷನ್ಸ್ ಹ್ಯಾವ್ ಬೀನ್ ಏಬಲ್ ಟು ಡೂ ಇಟ್ ಇನ್ ಟರ್ಮ್ಸ್ ಆಫ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ, ನಮ್ಮ ಇನ್ಸ್ಟಿಟ್ಯೂಷನ್ಸ್. ಬಟ್ ಈಗ ನಾವು ಅದನ್ನು ವಿ ಹ್ಯಾವ್ ಟು ಅಪ್ಗ್ರೇಡ್ ಇಟ್. ನಾವು ಕರಿಕ್ಯುಲಮ್ನಲ್ಲಿ, ಟ್ರಸ್ಟಲ್ಲಿ, ಅಂದರೆ ದಿ ಟ್ರಸ್ಟ್ ಆಫ್ ದಿ ಎಜುಕೇಷನ್ ಆ್ಯಂಡ್ ಇಟ್ಸ್ ಕ್ವಾಲಿಟಿನಲ್ಲಿ, ಕರಿಕ್ಯುಲಮ್ನಲ್ಲಿ ನಾವು ಅದನ್ನು ಅಪ್ಗ್ರೇಡ್ ಮಾಡ್ಕೋಬೇಕೀಗ. ಐ ಸ್ಟ್ರಾಂಗ್ಲಿ ಫೀಲ್ ಅವರ್ ನೆಕ್ಸ್ಟ್ ಲೆವೆಲ್ ಆಫ್ ಗ್ರೋತ್ ಮೈಟ್ ಕಮ್ ಫ್ರಮ್ ಕೊಲಾಬರೇಷನ್. ಇಟ್ ಕುಡ್ ಬಿ ಕೊಲಾಬರೇಷನ್ ಫ್ರಮ್ ಎನಿ ಪ್ಲೇಸಸ್, ನನಗೆ ಗೊತ್ತಿಲ್ಲ. ನೇಮ್ ಅಲೋನ್ ಕೊಲಾಬರೇಷನ್ ಇರ್ಬೋದು, ಕರಿಕ್ಯುಲಮ್ ಜೊತೆ ಕೊಲಾಬರೇಷನ್ ಇರ್ಬೋದು, ಅಥವಾ ಯೂನಿವರ್ಸಿಟೀಸೇ ಪರ್ಸೆ ಪಾರ್ಟ್ನರ್ಶಿಪ್ಸಲ್ಲಿ ಕೊಲಾಬರೇಷನ್ಸ್ ಇರ್ಬೋದು. ಐ ಹ್ಯಾವ್ ನೋ ಐಡಿಯಾ. But I think we'll have to upgrade ourselves into a next level at a global scale, and India deserves that global scale of educational institution. Infrastructural ಬಂದ್ಬಿಟ್ಟಿದ್ದೀವಿ ನಾವು, ಟ್ರಮೆಂಡಸ್ಲಿ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ಇನ್ಫ್ರಾಸ್ಟ್ರಕ್ಚರ್ಸನ್ನು. ಈಗ now we need to upgrade it. That day we have to hope for. ನಾವೀಗ 30 ವರ್ಷದ ಹಿಂದೆ, if somebody had asked me a question, will any day India will be undergraduate levelನಲ್ಲಿ, graduate levelನಲ್ಲಿ, say engineering, it could be say even medical, are we going to reach a situation like this ಅಂದಿದ್ರೆ ನೋ ಅಂತಿದ್ವಿ.
Just imagine our journey in last 25 years in graduation, undergraduation and graduate section ಇದರಲ್ಲಿ ಎಷ್ಟು ಬ್ರಿಲಿಯಂಟ್ ಜರ್ನಿ ಆಗಿದೆ ನಮ್ಮದು. Now we have to go for the next journey. ಇದರಲ್ಲಿ I have one more. Of course, Ashwath Narayan is here. He is empowered. He can probably take some thoughts to people who are going to take decisions ಅಂತ ಅನ್ಸತ್ತೆ. ನನಗೆ ಗೊತ್ತಿಲ್ಲ ಗವರ್ಮೆಂಟ್ ಆಫ್ ಇಂಡಿಯಾ ಲೆವೆಲ್ಸಲ್ಲಿ. There is a problem in India ಥಾಟ್ ಪ್ರಾಸೆಸ್, ಗವರ್ಮೆಂಟ್ ಥಾಟ್ ಪ್ರಾಸೆಸ್ಸಲ್ಲಿ. ದುಡ್ಡು ಹಾಕಬೇಕು ಅಂತಿದ್ರೆ ದುಡ್ಡನ್ನು ಸರ್ಕಾರದ ಗೌರ್ನಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗೆ ಹಾಕಬೇಕು ಗೌರ್ನಮೆಂಟು ಅಂತ ಮಾಡ್ಕೊಂಡಿದ್ದಾರೆ, ವಿಚ್ ಇಸ್ ಅಟ್ರಾಷಿಯಸ್ಲಿ ರಾಂಗ್. ಗೌರ್ನಮೆಂಟ್ ಶುಡ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಇನ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್. Unless government starts investing in private institutions, pulling private institutions into a competition, and that competition shall upgrade our entire education processes along with the corporate sector should be pulled into private sector. ಅಂದರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸನ್ನು ಇನ್ನು ಮುಂದಕ್ಕೆ ಅವ್ರು ಇರೋದೇ ಕಾಸು ಮಾಡ್ಕೊಳ್ಳೋಕ್ಕೆ, ಅವ್ರಿರೋದೇ ದುಡ್ಡು ಹೊಡಿಯೋಕ್ಕೆ, ಅವರಿರೋದೇ ಇನ್ನೇನೋ ಮಾಡಿಬಿಡೋಕ್ಕೆ, ಅವರಂತರ ಡಕಾಯಿತರು. ಈ ಥಾಟ್ ಪ್ರೊಸೆಸ್ ಆರ್ ಆಲ್ ಗಾನ್. ಇದು ಇಟ್ ಶುಡ್ ಗೋ, ಆ್ಯಂಡ್ ದಟ್ ಗೋ ಎಲ್ಲಾಗಬೇಕು ಅಂದರೆ ಗೌರ್ನಮೆಂಟಲ್ಲೇ ಆಗಬೇಕು. ನನ್ನ ಪ್ರಕಾರ 90% ಆಫ್ ದಿ ಬ್ರಿಲಿಯಂಟ್ ವರ್ಲ್ಡ್ ಇನ್ಸ್ಟಿಟ್ಯೂಷನ್ಸ್ ಆರ್ ಫಿನಾನ್ಸ್ಡ್ ಬೈ ದಿ ಪ್ರೈವೇಟ್ ಸೆಕ್ಟರ್, ನಾಟ್ ನೆಸೆಸರ್ಲಿ ಎ ಗೌರ್ಮೆಂಟ್ ಸೆಕ್ಟರ್. ಅಫ್ಕೋರ್ಸ್ ದೆರ್ ಇಸ್ ಎ ಗೌರ್ಮೆಂಟ್ ಸೆಕ್ಟರ್. ಅದರ ಪರಿಣಾಮ ಏನು ಅಂತ ಇವತ್ತು ಯೂನಿವರ್ಸಿಟೀಸ್ ಆರ್ ಫೇಸಿಂಗ್ ಇಟ್. ದಟ್ಸ್ ಓಕೆ. ಹಾಗಾಗಿ ಅಡ್ವಾನ್ಸ್ಡ್ ಅಂದರೆ ಹೈಯರ್ ಎಜುಕೇಷನ್ಸು ಎಷ್ಟು ಕ್ರಿಟಿಕಲ್ ಆ್ಯಂಡ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂತಂದರೆ, ಬೇಸಿಕ್ ಎಜುಕೇಷನ್ ವಿಲ್ ಬಿಕಮ್ ಲೈಕ್ SSLC. ಯುವರ್ ಎಂಜಿನಿಯರಿಂಗ್ ಡಿಗ್ರಿ ಈಸ್ ಲೈಕ್ ಜಸ್ಟ್ SSLC ಆಗೋಗುತ್ತೆ. ಈಗ ನೋಡಿ, ನೆಕ್ಸ್ಟ್ ಜನರೇಷನಲ್ಲಿ ನಿಮ್ಮದು ಪಾಲಿಟೆಕ್ನಿಕ್ ಕಾಲೇಜ್ಗಳು ಉಳ್ಕೊಳ್ಳುತ್ತಾ ಅಂತ ಡೌಟ್ ಇದೆ ನನಗೆ. ಐ ಹ್ಯಾವ್ ಎ ಸೀರಿಯಸ್ ಡೌಟ್ ವೆದರ್ ಯುವರ್ ಪಾಲಿಟೆಕ್ನಿಕ್ ಸ್ಕೂಲ್ಸ್ ವಿಲ್ ರಿಮೈನ್, ಬಿಕಾಸ್ ಎಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನ್ಸ್ ಆರ್ ವರ್ಚುಯಲಿ ರಿಪ್ಲೇಸಿಂಗ್ ದೆಮ್. ಹೊಟ್ಟೋಗ್ತಾ ಇದೆ. ಮೋಸ್ಟ್ ಲೈಕ್ಲಿ ದೇ ವಿಲ್ ಗೋ. ಹಾಗೆ ಒಂದು ಎಂಜಿನಿಯರಿಂಗ್ ಕೋರ್ಸು ವಿಲ್ ಬಿ ಜಸ್ಟ್ ಎ PUC or SLC ಇದ್ದಂಗೆ. ಯು ನೀಡ್ ಸಮಥಿಂಗ್ ಎಲ್ಸ್. ಓಕೆ, ನೌ ದೇ ಆರ್ ಟಾಕಿಂಗ್ ಮಾಸ್ಟರ್ಸ್ ಮಾಡಿದ ಮೇಲೆ ಪ್ಯಾರಲಲಿ ಸೆಕೆಂಡ್ ಸಬ್ಜೆಕ್ಟ್ ಸ್ಟಡಿ ಎಕ್ಸ್ಪರ್ಟ್ ಆಗೋದು ಬೆಟರು, ಒನ್ ಸಬ್ಜೆಕ್ಟ್ ಸ್ಟಡಿ ಇಸ್ ನಾಟ್ ಇನಫ್ ಅಂತ ಹೇಳ್ತಾ ಇದ್ದಾರೆ. ದ ಲೇಟೆಸ್ಟ್ ಥಿಯರಿ ಈಸ್, if you are an expert after doing masters in one particular subject, it is not enough, you have to have one more subject ಅಂತ ಹೇಳ್ತಿದ್ದಾರೆ. That level they are coming now. So obviously the future belongs to higher education. Basic education will become like any other basic education ಆಗೋಗುತ್ತೆ. We need to upgrade. I hope ಈ ಥರದ ಜಾಗಗಳಲ್ಲಿ ಮಕ್ಕಳಿಗೆ ಆ ಥರದ ಒಂದಷ್ಟು ಥಾಟ್ಸ್ ಬರುತ್ತೆ, ಒಳ್ಳೆಯದಾಗತ್ತೆ. ಬೆಟರ್ ಇನ್ಸ್ಟಿಟ್ಯೂಷನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ನಾವು ವಿ ಆ್ಯಕ್ಟ್ ಲೈಕ್ ಎ ಸ್ಮಾಲ್ ಕ್ಯಾಟಲಿಸ್ಟ್ ಅಂತ ನಾವು ಅಂದ್ಕೊಂಡಿದ್ದೀವಿ. ಇಲ್ಲಿ ಬಂದಿರೋ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗೆ ಥ್ಯಾಂಕ್ಸು. ನಮ್ಮದು ಮಾತು ಕೇಳಿದ್ದಕ್ಕೆ ನಿಮಗೂ ಒಂದು ಥ್ಯಾಂಕ್ಸು, ಮತ್ತು ನಿಮ್ಮಿಬ್ಬರಿಗೂ ಥ್ಯಾಂಕ್ಸು.